ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಊರಿಗೆ ಬಂದಿದ್ದೀನಿ, ನಮ್ಮಮ್ಮರ ಊರಿಗೆ, ನಮ್ಮ ತವ್ರ ಮನೆಗೆ. ನಮ್ಮಮ್ಮರ ತೋಟ ತೋರಿಸ್ತಾ ಇದ್ದೀನಿ ನೋಡಿ. 4 ವರ್ಷ 5 ತಿಂಗಳು ಅಡಿಕೆ ಗಿಡಗಳಿವು. ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. 4 ವರ್ಷ ಅಡಿಕೆ ಗಿಡಗಳು ಅಂದರೆ ಯಾರೂ ನಂಬಲ್ಲ, ಹಂಗೆ ಇದ್ದಾವೆ. ಆ ಕಡೆ ಎಲ್ಲ ಫುಲ್ಲು ಬಾಳೆ ಗಿಡ ಇದ್ವು, ರೋಡಿಗೆ ಆಗಿಬಿಟ್ಟಿದ್ದಾವೆ ಅಂತ ಎಲ್ಲ ಕಡ್ದಾಕಿದ್ದಾರೆ. ತುಂಬ ಚೆನ್ನಾಗಿ ಅಡಿಕೆ ಬಿಟ್ಟಿದ್ದಾವೆ ನೋಡಿ. ಹೇಗಿದೆ ಅಡಿಕೆ ಗಿಡ, ಸಖತ್ತು ಮಳೆ ಇಲ್ಲಂತೂ. ನಮ್ಮ ಚನ್ನಗಿರಿ ಅಡಿಕೆ ನಾಡು ಅಂತಲೇ ಫೇಮಸ್ಸು, ನಿಮಗೆ ಗೊತ್ತಿರ್ಬೋದು. ಮಳೆ ಬಂದು ಫುಲ್ಲು ಕೆಸರಾಗ್ಬಿಟ್ಟಿದೆ ನೋಡಿ, ಅದರಲ್ಲಿ ಬಂದಿದ್ದೀನಿ. ಈ ಕಡೆ ಎಲ್ಲ ನಿಂಬೆ ಗಿಡಗಳು ಹಾಕಿದ್ದಾರೆ, ನಿಂಬೆ ಗಿಡನೂ ಬಿಟ್ಟಿದ್ದಾವೆ. ನಿಂಬೆಕಾಯಿ ಬಿಟ್ಟಿರ್ಬೋದು, ತೋರಿಸ್ತೀನಿ ಬಿಟ್ಟಿದ್ರೆ ನೋಡಿ. ಈ ಕಡೆ ಎಲ್ಲ ಬಾಳೆ ನೋಡಿ, ಹಿಂಗಿದ್ದಾವೆ ಗಿಡಗಳು. 4 ವರ್ಷದ ಗಿಡಗಳು, ನಿಜವಾಗ್ಲೂ 4 ವರ್ಷದ ಗಿಡಗಳು ಅಂದರೆ ಯಾರು ನಂಬಲ್ಲ. ಒಂದು 15 ವರ್ಷದ ತೋಟ ಇದ್ದಂಗೆ ಐತೆ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಅಡಿಕೆ ಗಿಡಗಳು. ಅಷ್ಟೇ ದುಡ್ಡು ಹಾಕಿ ಮಾಡಿದ್ದಾರೆ ನಮ್ಮಮ್ಮ, ನಮ್ಮ ಅಣ್ಣವರು, ನಮ್ಮ ಅಪ್ಪಾಜಿಯವರು ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ ನೋಡಿ. ಇಲ್ಲಿದ್ದಾವೆ ನಿಂಬೆ ಗಿಡಗಳು, ದಪ್ಪ ದಪ್ಪ ಬರುತ್ತಲ್ಲ ಆ ಥರ ನಿಂಬೆ ಇದು. ನಮ್ಮ ಅಣ್ಣ, ನಮ್ಮ ಕಾವ್ಯ, ನಾವು ಎಲ್ಲರೂ ಬಂದಿದ್ವಿ. ಅವರು ಇಲ್ಲಿ ಕೆಸರಾಗಿತ್ತೆ ತೋಟದಲ್ಲಿ ಅಂತೇಳಿ ತೋಟದೊಳಗೆ ಬಂದಿಲ್ಲ, ಅವರೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ಇಲ್ಲೇ ಕಾರ್ ನಿಲ್ಸಿದ್ದೀವಿ. ಇದು ಒನ್ನೆಬಾಗಿ ರೋಡ್. ಇದು ಹಿಂಗೆ ಸೀದಾ ಹೋದ್ರೆ ಅಜ್ಜಪುರ, ಬೀರೂರು, ಕಡೂರು ಎಲ್ಲ ಹಿಂಗೆ ಹೋಗ್ಬೋದು ನೋಡಿ. ಹೀಗಿದೆ ತೋಟ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಕೆಂಪು ಮಣ್ಣು ಅಂತಾರಲ್ಲ, ಅದು ಮಣ್ಣು ಕಾಲಿಟ್ರೆ ಎಲ್ಲ ಮೆತ್ತಾಕೊಂಡ್ಬಿಡುತ್ತೆ. ಮಳೆ ಫುಲ್ಲು, ಈ ವಾರದಿಂದ ಫುಲ್ಲು ಮಳೆ, ಜಿಡೀ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾನು ತೋಟದೊಳಗೆ ಫುಲ್ಲು ಹೋಗ್ತಾ ಇಲ್ಲ, ಒಂದೇ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಆ ಕಡೆ ಎಲ್ಲ ಫುಲ್ಲು ಒಳಗೆ ಹೋಗ್ಬಿಟ್ರೆ ಚೆನ್ನಾಗಿ ಅಡಿಕೆಕಾಯಿ ಎಲ್ಲ ಬಿಟ್ಟಿದ್ದಾವೆ. ಬಟ್ ಇದು ಮೆತ್ತಾಕೊಂಡ್ಬಿಡುತ್ತೆ ಕಾಲಿಗೆ ಕೆಸರು, ಹಾಗಾಗಿ ನಾನು ಹೋಗ್ತಾ ಇಲ್ಲ ನೋಡಿ. ಅಲ್ಲಿ ನಮ್ಮ ಕಾವ್ಯ, ನನ್ನ ಮಗ ಅವರೆಲ್ಲ ನಿಂತಿದ್ದಾರೆ ಅಲ್ಲಿ ಕಾರ್ ಹತ್ರ ನೋಡಿ. ಚಿಕ್ಕ ಚಿಕ್ಕ ಬಾಳೆ ಗಿಡಗಳು. ನನ್ನ ಮಗು ಹುಷಾರಿದ್ದಿಲ್ಲ, ಹಂಗಾಗಿ ನಾವು ಇಲ್ಲಿ ಊರಿಗೆ ಬಂದಿದ್ವಿ. ಹಂಗೆ ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತೋಟಕ್ಕೆ ನೋಡಿ. 4 ವರ್ಷದ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಭಾಳ ಚೆನ್ನಾಗಿ ಬಂದಿದ್ದಾವೆ. ನಾವು ನಮ್ಮೂರಿಗೆ ಹೋದರೆ ಅಲ್ಲೇವು 4.5 ವರ್ಷದ ಗಿಡನೇ ಅವೂ. ಇದಕ್ಕಿಂತ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಹಾಕಿದ್ವಿ. ಅಲ್ಲಿಗೆ ಹೋದಾಗ ಅಲ್ಲಿದು ನಮ್ಮದು ತೋಟ ತೋರಿಸ್ತೀನಿ, ನಮ್ಮ ಗಂಡನ ಮನೆಗೆ ಹಾಕಿರೋ ತೋಟನ ನೋಡಿ. ಇದು ನಮ್ಮ ಅಮ್ಮರು ಹಾಕಿರೋ ತೋಟ ಮಾಡಿರೋದು. ಅಲ್ಲಿ ಹೋಗ್ತೀನಿ ತಡಿ. ಹಾಂ, ಇಲ್ಲಿ ಜಾರ್ತಿಲ್ಲ, ಇದು ಜಾರುತ್ತಾ ನೋಡಿ. ಇಲ್ಲಿ ಸಣ್ಣ ಸಣ್ಣ ಬಾಳೆ ಗಿಡಗಳು ಚೆನ್ನಾಗಿ ಬಿಟ್ಟಿದ್ದಾವೆ. ಇಲ್ಲಿ ಅಲ್ಲ ನೋಡಿ, ಇಲ್ಲಿ ಕಾಯೆಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ. ಈ ಕಡೆನೂ ಬಿಟ್ಟಿದ್ದು, ತಡಿ ತೋರಿಸ್ತೀನಿ ಇಲ್ಲೇನು. ಹಾಂ, ಇದು ಬಾಳೆಗೊನೆ ಕಡ್ದಾಕ್ಬಿಟ್ಟಿದಾರಲ್ಲ ತೋಟದಲ್ಲಿ, ಓಡಾಡೋಕ್ಕಾಗಲ್ಲ ನೋಡಿ. ಇದು ಹೆಂಗೆ ಬಿಟ್ಟಿದೆ ಬಾಳೆಕಾಯಿ ಅಂತ ಅಲ್ಲ, ಇದು ಸಾರಿ ಅಡಿಕೆಕಾಯಿ ನೋಡಿ. ಕಾಣಿಸ್ತಿದ್ಯಾ? ಚೆನ್ನಾಗಿ ಬಿಟ್ಟಿದ್ದಾವೆ. ಎಷ್ಟು ಬಿಡ್ತಾವ ಅಣ್ಣ ಈ ವರ್ಷ ಎಷ್ಟಾಗುತ್ತೆ? 1 ಕ್ವಿಂಟಾಲು ಈ ವರ್ಷ 1 ಕ್ವಿಂಟಾಲ್ ಅಡಿಕೆ ಸಿಗ್ಬೋದಂತೆ. ನನಗೆ ಅಷ್ಟು ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾ ಇಲ್ಲ, ಹಾಗಾಗಿ ನಮ್ಮ ಅಣ್ಣನ ಕೇಳಿದೆ ನೋಡಿ. ಫುಲ್ಲು ಇದು ಅಲ್ಲಿವರೆಗೂ ಒಂದು 2 ಎಕರೆ ಇದೆ. ಹೇಗೆ ಅನ್ನಿಸ್ತು ನಮ್ಮದು ಅಡಿಕೆ ತೋಟ ನೋಡಿ ಅಂತೇಳಿ ಕಮೆಂಟ್ ಮಾಡಿ. ನಮ್ಮದು ಚನ್ನಗಿರಿ ಅಡಿಕೆ ನಾಡು, ಚನ್ನಗಿರಿ ಅಂತಲೇ ಫೇಮಸ್ಸು. ಎಲ್ಲಿ ನೋಡಿರೋ ಅಡಿಕೆ ತೋಟ ನೋಡಿ. ಇಲ್ಲೊಂದು ಅಡಿಕೆ ಕುಂಚಿಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ.
ಸಖತ್ತಾಗಿ ಬಂದಿದ್ದಾವೆ. ಬನ್ನಿ, ಅಲ್ಲೇ ಬೋರ್ ಇದೆ ನೋಡಿ. ಇಲ್ಲಿ ಒಂದು ಬೋರ್ ಐತೆ. ಇದು ಹೊಸ ಬೋರ್ ಅಲ್ಲ ಅಣ್ಣ? ಇದು ಒಂದು ಹೊಸ ಬೋರ್. ಹೋದ ವರ್ಷ ಬರಗಾಲ ಬಂದಿತ್ತಲ್ಲ, ಮಳೆ ಎಲ್ಲ ಬಂದಿರಲಿಲ್ಲಲ್ಲ, ಆವಾಗ ಕೊರ್ಸಿದ್ರು. ಅವಾಗ ಒಂದು 4-5 ಲಕ್ಷ ರೂಪಾಯಿ ಬೋರಿಗೆ ಹಾಕಿದ್ರು ದುಡ್ಡು. ಆ ಕಡೆ ಒಂದು ಬೋರ್ ಐತಿ. ಮೊದಲಿಗೆ ತೋಟ ಹಾಕಿದಾಗ ಮಾಡಿಸಿದ್ದು ಬೋರು. ಅದು ಬೋರ್ ಚೆನ್ನಾಗಿ ಹೊಡಿತೈತೆ ನೀರು. ಇದೊಂದು ಹೊಸ ಬೋರು. ಮತ್ತು ಆ ಕಡೆ ಒಂದು ಬೋರ್ ಐತೆ, ಅದು ಚೆನ್ನಾಗಿ ಹೊಡಿಯುತ್ತೆ. 3 ಬೋರ್ ಇದ್ದಾವೆ ನೋಡಿ. ತೋಟ ಹಿಂಗಿದೆ. ಫುಲ್ಲು ಎಲ್ಲ ಗಿಡದಲ್ಲೂ ಅಡಿಕೆ ಚೆನ್ನಾಗಿ ಬಿಟ್ಟಿದ್ದಾವೆ. ಈ ವರ್ಷ ಗೌರಿ ಗಣೇಶನ ಹಬ್ಬಕ್ಕೆ ವರ್ಷ ಅಲ್ಲಿ ಚಾಪ್ರ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ನಾನು ಹಬ್ಬಕ್ಕೆ ಬಂದರೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆ ಮೋಟ್ರು, ಇದೆ ಬೋರು. ತೋಟ ಅಂದರೆ ಸುಮ್ಮನೆ ಆಗಲ್ಲ, ತುಂಬ ಕಷ್ಟಪಡಬೇಕು. ಹಂಗೆ ಕಷ್ಟಪಟ್ರೇ ತೋಟ ಆಗೋದು. ಅಷ್ಟು ಕಷ್ಟಪಟ್ಟಿದ್ದ ಪ್ರತಿಫಲನೇ ತೋಟ ಇಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಕರೆಂಟಿಂದು ಟ್ರಾನ್ಸ್ಫಾರಮ್ ಇಲ್ಲಿದೆ ಕಲೆಕ್ಷನ್ನು. ಇಲ್ಲಿಂದನೇ ಇಡೀ ತೋಟಕ್ಕೆಲ್ಲ ಲೈಟು, ಕರೆಂಟಿಂದೆಲ್ಲ ಹೋಗೋದು ಕನೆಕ್ಷನ್ನು. ಏನು ನೋಡಿ, ನನ್ನ ಅಳಿಯ, ನಮ್ಮ ಮಗ, ನಮ್ಮ ಕಾವ್ಯ, ನಮ್ಮ ಅಣ್ಣವರೆಲ್ಲ ಇದ್ದಾರೆ ಇಲ್ಲಿ. ನಮ್ಮ ಅಮ್ಮನ ಅಪ್ಪಾಜಿ ಬರಲಿಲ್ಲ, ಮನೇಲಿದ್ದರು. ನಾವೇ ಬಂದ್ವಿ ತೋಟಕ್ಕೆ ನೋಡಿ. ಇದು ಕರೆಂಟಿನ ಕನೆಕ್ಷನ್ನು. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮ ತೋಟ ಇರೋದು. ಇಲ್ಲಿಂದ ಹಿಡಿದು ಬನ್ನಿ ತೋರಿಸ್ತೀನಿ ಎಲ್ಲಿವರೆಗಿದೆ ಅಂತ. ವ್ಯೂ ಮಾತ್ರ ಭಾಳ ಚೆನ್ನಾಗಿದೆ ನೋಡಿ. ಇಲ್ಲಿ ಸೆಂಟ್ರಿಗೆ ರೋಡು, ಈ ಕಡೆ ಎಲ್ಲ ಹೊಲಗಳು, ಸುತ್ತ ತೋಟಗಳು, ಅಡಿಕೆ ತೋಟಗಳು, ಖಾಲಿ ಜಮೀನಿರೋರೆಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ. ಏನಾಗಿತ್ತು ಚಿನ್ನಮ್ಮ? ಆಯ್ ಮಾಡಿಲ್ಲಿ ಚಿನ್ನ, ಆಯ್ ಮಾಡು. ತರಲೆ ಮಾಡ್ತಾನೆ ನನ್ನ ಎಳೆಯ ನೋಡಿ. ಇಲ್ಲಿಂದ ಸೀದಾ ಅಲ್ಲಿಂದ ಬಂದರೆ ಹಾಂ ಬಾ. ಇಲ್ಲೆಲ್ಲ ಫುಲ್ಲು ಅಲ್ಲಿಂದ ಇಲ್ಲಿ ತುಂಬ ಅಡಿಕೆ ಗಿಡಗಳು, ಎಲ್ಲ ಬಾಳೆ ಗಿಡಗಳಿದ್ವು. ಫುಲ್ ಈ ಕಡೆ ರೋಡಿಗೆ ಬಗ್ಬಿಟ್ಟಿದ್ವು ನೋಡಿ. ತೋಟಕ್ಕೆ ದೃಷ್ಟಿ ಆಗುತ್ತೆ ಅಂತೇಳಿ ದೃಷ್ಟಿ ಗೊಂಬೆನೂ ಹಾಕಿದ್ದಾರೆ. ಎಲ್ಲ ಹೊರಗೆ ಬಂದಿದ್ದರಿಂದ ಗೊನೆಗಳು ಬೇರೆಯವ್ರು ಕಡ್ಕೊಂಡು ಹೋಗ್ತಿದ್ರು ಎಲ್ಲ. ಹಂಗಾಗಿ ಬಾಳೆ ಗಿಡ ಎಲ್ಲ ಕಡ್ದುಬಿಟ್ಟಿದ್ದಾರೆ. ಈಗ ಮತ್ತೆ ಚಿಕ್ಕ ಚಿಕ್ಕವೆಲ್ಲ ಗಿಡಗಳು ಬಿಟ್ಟಿದ್ದಾವೆ ಇವಾಗ. ಎಷ್ಟು ಚೆನ್ನಾಗಿ ಹಸಿರಾಗಿ ಬಂದಿದ್ದಾವೆ. ವ್ಯೂ ನೋಡಿ ಹೆಂಗಿದೆ ಅಂತ. ಹಾಂ ನಡಿ ಚಿನ್ನಮ್ಮ. ಹಾಂ ಬಾ ಬಾ ಚಿನ್ನ. ಹ್ಞೂ ಕೂತ್ಕೊಂಡಿ ನಡಿ. ಅಲ್ಲಿಂದ ಇಲ್ಲಿವರೆಗೆ ಐತೆ, ಮತ್ತಿನ್ನು ಅಲ್ಲಿಂದ ಮುಂದಕ್ಕೆ ಐತೆ. ಇಲ್ಲಿ ಬಂದು ಇಲ್ಲಿ ಗ್ಯಾಪ್ ಇದೆಯಲ್ಲ, ಏನು ಗ್ಯಾಪ್ ಇದೆ ಅಂತ ನೀವು ಕೇಳ್ಬೋದು. ಇಲ್ಲಿ ದೊಡ್ಡ ಲೈನ್ ಹೋಗಿದೆ ನೋಡಿ ಕರೆಂಟಿಂದು. ಇಲ್ಲಿ 2 ಲೈನ್ ಹೋಗಿದೆಯಲ್ಲ, ಅದು ಹೋದರೆ ಅಡಿಕೆ ಗಿಡ ಹೈಟ್ ಬೆಳ್ದಂಗೆ ಮತ್ತೆ ಕರೆಂಟಿಂದ ಇದಾಗುತ್ತೆ ಅಂತೇಳಿ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ. ಮತ್ತು ಆ ಕಡೆಗೆ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ನಿಂಬೆ ಗಿಡ, ಬಾಳೆ ಗಿಡ ಎಲ್ಲ ಸೆಂಟ್ರಿಗೆ ಹಾಕಿದ್ದಾರೆ. ಅದು ಜಾಗನೂ ವೇಸ್ಟ್ ಮಾಡಿಲ್ಲ ಇಲ್ಲಿ. ಮತ್ತು ಅದ್ರ ಪಕ್ಕಕ್ಕಿರೋದು ನಮ್ಮ ಚಿಕ್ಕಪ್ಪರ ತೋಟ ಐತೆ, ಅಲ್ಲಿ ತೊಟ್ಟಿ ಎಲ್ಲ ಮಾಡಿಸಿದ್ದಾರೆ. ಮತ್ತು ನೋಡಿ, ಈ ಕಡೆ ಒಂದು ಬೋರ್ ಇದೆ. ದಾರಿನೂ ಐತೆ ಓಡಾಡೋಕ್ಕೆ. ಮತ್ತು ನಿಂಬೆ ಗಿಡ, ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ. ಮತ್ತು ಹಿಂಗೆ ಬಂದರೆ ಇಲ್ಲೂ ಫುಲ್ಲು ಅಡಿಕೆ ಗಿಡನೇ, ಅಲ್ಲಿವರೆಗೂ ಇದೆ ಫುಲ್ಲು. ಅಲ್ಲೊಂದು ಕರೆಂಟಿಂದು ಇದು ಕಂಬ ಇದೆಯಲ್ಲ, ಅಲ್ಲಿವರೆಗೂ ತೋಟ ಇದೆ. ಸುಮಾರು ಒಂದು 2 ಎಕರೆ ಇದೆ ಇದು ತೋಟ ನೋಡಿ. ಹಿಂಗಿದೆ ವ್ಯೂ ಭಾಳ ಚೆನ್ನಾಗಿದೆ. ಎಲ್ಲೆಲ್ಲೂ ಹಸಿರು, ಈ ಮಳೆ ವಾತಾವರಣಕ್ಕೂ ಅದಕ್ಕೂ ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ತಿರ್ಕೊಂಡ್ರೆ ಹಿಂಗಿದೆ, ಎಲ್ಲೆಲ್ಲೂ ಹಸಿರು, ಎಲ್ಲ ಕಡೆ ತೋಟ. ಅಡಿಕೆ ನಾಡು ಅಂತಂದರೆ ಅಡಿಕೆ ಗಿಡ ಇರಲೇಬೇಕಲ್ಲ. ಎಲ್ಲ ಕಡೆ ಅಡಿಕೆ ತೋಟ ನೋಡಿ. ಇಲ್ಲೇ ಕಾರ್ ನಿಲ್ಲಿಸಿದ್ದೀವಿ, ಇದು ನಮ್ಮದೇ ಕಾರು. ನಮ್ಮ ಅಣ್ಣ, ನಮ್ಮ ಕಾವ್ಯ ಅವರೆಲ್ಲ ಬಂದರು ನೋಡಿ. ತೋಟದೊಳಗೆ ಯಾರೂ ಬರ್ತಿಲ್ಲ, ಅವರು ಕೆಸರು ಕಾಲಿಗೆ ಮೆತ್ಕೊಂಡ್ಬಿಡುತ್ತೆ ಅಂತ ನಾನು ವಿಡಿಯೋ ಮಾಡೋಕ್ಕಾಗಿನೇ ತೋಟಕ್ಕೆ ಒಳಗೆ ಹೋಗಿ ತೋರಿಸ್ಕೊಂಬಂದೆ ನೋಡಿ. ಇಲ್ಲಿ ಅಡಿಕೆ ಬಿಟ್ಟಿದ್ದಾವೆ ನೋಡಿ ಫುಲ್. ಬನ್ನಿ ಆ ಕಡೆ ತೋರಿಸ್ತೀನಿ ಹೆಂಗಿದೆ ವ್ಯೂ ಅಂತ. ನಮ್ಮ ತೋಟ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಅಮ್ಮನ ಮನೆ ತೋಟ ಟೂರ್ ಮಾಡಿದ್ದೀನಿ ಫುಲ್ಲು. ಇದು ಗೌರಿ ಗಣೇಶನ ಹಬ್ಬದಲ್ಲಿ ಒಂದು ಅಡಿಕೆ ಗಿಡ ಫಸ್ಟಿಗೆ ಏನು ಅಡಿಕೆ ಕಾಯಿ ಬಿಟ್ಟಿರುತ್ತಲ್ಲ, ಅದನ್ನು ಪೂಜೆ ಮಾಡಿರ್ತೀವಲ್ಲ, ಅದೇ ಮರದ ಕೆಳಗಡೆ ಚಪ್ರ ಹಾಕಿ ಅದಕ್ಕೆ ನಾಗಪ್ಪನ ಕಲ್ಲಿಟ್ಟು ಅದಕ್ಕೆ ಹಾಲು ಎರೆಯೋದು. ಹಬ್ಬಕ್ಕೆ ಅಕಸ್ಮಾತ್ ನಾನು ಬಂದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಗೌರಿ ಗಣೇಶನ ಹಬ್ಬದಲ್ಲಿ, ನಾವು ಹೆಂಗೆ ನಾಗರಿಗೆ ಹಾಲು ಎರಿತೀವಿ ಅಂತೇಳಿ. ನಾನು ಈ ಕಡೆ ಬರಲಿಲ್ಲ, ಬಂದಿದ್ದರೆ ತೋರಿಸ್ತಿದ್ದೆ ನಾನು ಆ ಮರ ಎಲ್ಲ.
ಸೊಳ್ಳೆ ಜಾಸ್ತಿ ಇದ್ವು, ಹಂಗಾಗಿ ತೋಟದೊಳಗೆ ನಾನು ಫುಲ್ಲು ಹೋಗಲಿಲ್ಲ. ನೋಡಿ ಈ ಕಡೆ ಎಲ್ಲ ವ್ಯೂ ಹೆಂಗಿದೆ ಅಂತ. ಮಳೆನೂ ಬರ್ತಾ ಇದೆ. ಇದು ಹಿಂಗೆ ರೋಡು ಒಂದೇ ಬಾಗಿಗೆ ಹೋಗುತ್ತೆ, ಅಲ್ಲಿಂದ ಹಂಗೆ ಬೀರೂರು, ಅಜ್ಜಂಪುರ, ಕಡೂರು ರೋಡ್ ಟಚ್ ಆಗುತ್ತೆ. ಇದು ರೋಡ್ ಸೈಡಿಗೆ ನಮ್ಮ ತೋಟ ಇರೋದು. ಇದೇನು ಮಳೆ ಬೇರೆ ಸ್ಟಾರ್ಟ್ ಆಯಿತು, ಹೊರಟು ಇವಾಗ ಕಾರ್ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಅಣ್ಣವ್ರು. ಓಕೆ ಫ್ರೆಂಡ್ಸ್, ನಮ್ಮ ಅಮ್ಮನ ಮನೆ ತೋಟ ಹೆಂಗಿತ್ತು ಅಂತೇಳಿ ನೋಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡಿ ಬಂದರು, ಹೀಗಿದೆ ವ್ಯೂ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್.